ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ. ಇವತ್ತು ನಾವು ಬಹಳ ವಿಶೇಷವಾಗಿ ಒಂದು ಕಂಪ್ಲೇಂಟ್ ಏನಿರುತ್ತೆ, ನಮಗೆ ಸರ್ ನಮ್ಮ ಕೈಯಲ್ಲಿ ಹಣ ಉಳಿಯುವುದಿಲ್ಲ ಅಂತ. ಹಾಗಾದ್ರೆ ಹಣ ಉಳಿಸಬೇಕಾದ್ರೆ ಕೆಲವು ಟೆಕ್ನಿಕ್ಗಳನ್ನು ಹೇಳಿಕೊಡ್ತೇನೆ, ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮುಂದೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೇನಾದ್ರೂ ನಮ್ಮ ಜೊತೆಗೆ ವಾಸ್ತು ಕಲಿಬೇಕು, ಜ್ಯೋತಿಷ ಕಲಿಬೇಕು, ಸಂಖ್ಯಾಶಾಸ್ತ್ರ ಕಲಿಬೇಕು ಅನ್ನೋ ತೀವ್ರ ಇಚ್ಛೆ ಇದ್ರೆ ಅದರ ಡೀಟೇಲ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ. ಅಲ್ಲಿ ಹೋಗಿ ಡೀಟೇಲ್ ಅನ್ನ ಪಿಕ್ ಮಾಡಿ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ಅವ್ರ ಜೊತೆಗೆ ವಿವರಣೆಗಳನ್ನು ಪಡ್ಕೊಂಡು ಖಂಡಿತ ನೀವು ನಮ್ಮ ಜೊತೆಗೆ ಸೇರಿಕೊಳ್ಳಬಹುದು. ಬಹಳ ಅದು ಫೇವರೇಬಲ್ ಆಗುತ್ತೆ. ಈಗ ಬಂದ್ಮೇಲೆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಜಾತಕವನ್ನು ತೆಗೆದುಕೊಂಡಾಗ ಅದರಲ್ಲಿ ಎರಡು ಮನೆಗಳಿದೆ. ಯಾವುದೆಲ್ಲ? ಒಂದು 11ನೇ ಮನೆ, ಒಂದು 2ನೇ ಮನೆ. 11ನೇ ಮನೆ ಬಂದು ಲಾಭಸ್ಥಾನ, ನಿಮ್ಮ ಸ್ಯಾಲ್ರಿ ಮತ್ತೆ ಲಾಭ ಬರುವಂಥದ್ದು ಮತ್ತೆ ಆದಾಯ ಬರುವಂಥದ್ದು, ಯಾವುದೇ ಒಂದು ರೂಪದಲ್ಲಿ ಲಾಭವನ್ನ ಮತ್ತೆ ಇಚ್ಛೆಗಳನ್ನು ಪೂರೈಕೆ ಮಾಡುವಂಥದ್ದು, ಅದು ಬಂದು 11ನೇ ಮನೆ. ಅದೇ ರೀತಿ 2ನೇ ಮನೆ ಅಂತ ಏನಿದೆ ಅದು ಬಂದು ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ, ಅಂದ್ರೆ ದುಡ್ಡನ್ನ ಒಟ್ಟು ಮಾಡುವಂಥದ್ದು ನಿಮ್ಮ 2ನೇ ಮನೆ. ಓಕೆ, ಈಗ ಇಲ್ಲಿ ಟೆಕ್ನಿಕಾಲಿಟಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಜ್ಯೋತಿಷ ಗೊತ್ತಿಲ್ಲದವ್ರಿಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ನಾನು ಏನು ಹೇಳ್ತೀನಿ ಅದನ್ನ ಆಸ್ ಇಟ್ ವಾಸ್ ಫಾಲೋ ಮಾಡಿ ನೀವು ಗೆದ್ದು ಬಿಡ್ತೀರಾ. ಜ್ಯೋತಿಷ ಗೊತ್ತಿದ್ದವ್ರಿಗೆ ಖಂಡಿತ ಇದು ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಜಾತಕದಲ್ಲಿ ಒಂದು ವಿಷಯ ಉಂಟು, ಏನಂದ್ರೆ ಎಲ್ಲಾ ಭಾವಕ್ಕೂ ಕೂಡ ಅದರದ್ದೇ ಆದಂತಹ ಆಯುಷ್ಯ ಸ್ಥಾನ ಇದೆ, ಮೃತ್ಯು ಸ್ಥಾನ ಇದೆ. ಈಗ ಲಗ್ನಕ್ಕೆ 8ನೇ ಮನೆ ಮೃತ್ಯು ಸ್ಥಾನ, ಅಂದ್ರೆ ಆಯುಷ್ಯ ಸ್ಥಾನ ಅಂತ ಕರಿತೇವೆ. ಅದೇ ತರ ಜಾತಕದ 2ನೇ ಮನೆ ಅಂದ್ರೆ ಧನಸ್ಥಾನಕ್ಕೆ ಒಂದು ಮೃತ್ಯು ಸ್ಥಾನ ಇದೆ, ಅದು ಬಂದು ನಿಮ್ಮ ಭಾಗ್ಯಸ್ಥಾನ. ಅಂದ್ರೆ ದುಡ್ಡು ಭಾಗ್ಯದಲ್ಲಿ ಹೋಗಿ ಅಲ್ಲಿ ಸಮಾಪ್ತಿ ಆಗುತ್ತೆ ಅಥವಾ ಆಗಬೇಕು ಅಂತ ಇಂಡಿಕೇಶನ್. ಅಲ್ಲಿಂದ ಅದು ಪರಿವರ್ತನೆಗೊಳಗಾಗುತ್ತೆ, ನಿಮ್ಮ ಹಣಕಾಸಲ್ಲಿ ಪರಿವರ್ತನೆಗೊಳಗಾಗುತ್ತೆ, ಟ್ರಾನ್ಸ್ಫಾರ್ಮೇಶನ್ಗೊಳಗಾಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ನೋಡಿ, ಹಣಕಾಸನ್ನ ಬಹಳ ವಿಶೇಷ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಬಳಸಬೇಕು ಅಂತ ಉಂಟು. ಏನು? ಧಾರ್ಮಿಕ ಕೆಲಸ ಕಾರ್ಯಗಳಿಗೆ. ಇನ್ನೊಂದು ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ ಪ್ರತಿಯೊಂದು ಹಣವನ್ನ, ಅದು ಎಷ್ಟೇ ಇರ್ಲಿ ಬೇಕಾದ್ರೆ ಅದನ್ನ ಧಾರ್ಮಿಕ ರೀತಿಯಲ್ಲಿ ಆಯ್ತು, ಆನಂತರ ಸದ್ವಿನಿಯೋಗ ಮಾಡ್ಬೇಕಂತ ಉಂಟು ಪ್ರತಿಯೊಂದರಲ್ಲಿ ಕೂಡ. ಅಂದ್ರೆ ಆ ಹಣಕಾಸಲ್ಲಿ ಒಂದಷ್ಟು ಜನಕ್ಕೆ ಯಾರಿಗೂ ಉಪಕಾರ ಆಗ್ಬೇಕು, ಒಂದಷ್ಟು ಜನಕ್ಕೆ ಅದು ಹೆಲ್ಪ್ ಆಗ್ಬೇಕು, ಖುದ್ದು ನಿಮ್ಗೆ ಹೆಲ್ಪ್ ಆದ್ರೂ ಪರವಾಗಿಲ್ಲ. ಇದರ ಮುಖಾಂತರ ಏನಾಗುತ್ತೆ, ಒಂದು ವೇಳೆ ಹಣಕಾಸನ್ನ ನೀವು ಆ ತರ ನೀವು ಬೇಕಾದ್ರೆ ಕುಟುಂಬದಲ್ಲಿನೇ ಮಾಡಿ, ನಿಮ್ಮ ಮನೆಯವರಿಗೇನೆ ಮಾಡಿ, ತೊಂದರೆ ಇಲ್ಲ. ಅಥವಾ ಅನಾಥಾಶ್ರಮಕ್ಕೆ ಡೊನೇಷನ್ ಮಾಡಿ, ನಿಮ್ಮ ಹತ್ರ ಉಂಟು ಅಂತಾದಾಗ ಅದು ತೊಂದರೆ ಇಲ್ಲ. ಯಾರಿಗಾದ್ರೂ ಕೂಡ ನೀವು ಉಪಕಾರ ಮಾಡಿ, ಓವರ್ ಆಲ್ ಆ ಹಣಕಾಸು ಬೇರೆಯವರಿಗೆ ಉಪಕಾರಕ್ಕೆ ಹೋಗ್ಬೇಕಂತ ಉಂಟು, ಸದ್ವಿನಿಯೋಗ ಆಗ್ಬೇಕಂತ ಉಂಟು. ಅವಾಗ ಏನಾಗುತ್ತೆ ಗೊತ್ತಾ, 9ನೇ ಮನೆ ಬಂದು ನಮ್ಮ ಧರ್ಮಸ್ಥಾನ, ಧಾರ್ಮಿಕತೆ, ಅಭಿವೃದ್ಧಿ ಅಲ್ವಾ, ಗುರುವಿನ ಸ್ಥಾನದ, ಭಾಗ್ಯಸ್ಥಾನದ. ಹಾಗಾದ್ರೆ ನಿಮ್ಮ ಭಾಗ್ಯಕ್ಕೆ ಬಲ ಬರುತ್ತೆ, ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ, ಎಲ್ಲ ಒಂದ್ ಕಡೆ ಅಬಂಡೆನ್ಸ್ ಅನ್ನ ನೀವು ಪಡ್ಕೊಳ್ತೀರಾ ಲೈಫಲ್ಲಿ ಅಂತ ಒಂದು ಇಂಡಿಕೇಶನ್. ಇದನ್ನ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಇದು. ಈಗ ನೀವೇನಾದ್ರೂ ಇದೇ ಹಣವನ್ನ ಜೂಜಾಟಕ್ಕೆ ಯೂಸ್ ಮಾಡಿದ್ರಿ ಅಲ್ವಾ, ಹುಡುಗಿಯರ ಹಿಂದೆ ಹೋಗ್ಲಿಕ್ಕೆ ಹಣಕಾಸನ್ನ ಅದಕ್ಕೆ ಯೂಸ್ ಮಾಡಿದ್ರಿ, ಅಥವಾ ಕೆಲವೊಂದು ಬಾರಿ ಹಣಕಾಸನ್ನ ಈ ಶರಾಬು ಕುಡಿಲಿಕ್ಕೆ, ಡ್ರಿಂಕ್ಸ್ ಮಾಡ್ಲಿಕ್ಕೆ, ಮಾದಕ ಪದಾರ್ಥ ಯಾವುದಕ್ಕಾದ್ರೂ ಒಂದು ಗಲತ್ ವೇಯಲ್ಲಿ ನೀವು ಅದನ್ನ ಯೂಸ್ ಮಾಡಿದ್ರಿ ಅಂದಾಗ ಮೇ ಬಿ ನಿಮ್ಮ ಅಭಿವೃದ್ಧಿ ಟೋಟಲಿ ಕುಂಠಿತ ಆಗುತ್ತೆ. ಅದರಿಂದಾಗಿ ಯಾರೆಲ್ಲ ಹಣಕಾಸು ಉಳಿಯುವುದಿಲ್ಲ ಅಂತ ಯಾರಿಗೆಲ್ಲ ಉಂಟು ಮನಸ್ಸಲ್ಲಿ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಏನು ಆ ವೀಕ್ನೆಸ್ ಇದೆ, ಆ ವೀಕ್ನೆಸ್ ಇಂದ ಹೊರಬರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಅದರಲ್ಲಿ ಬಂದಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ಕೆಲವರಿಗೆ ಅಂತ ದುಡ್ಡು ಬರುತ್ತೆ, ಬಟ್ ಸರ್ ನಮಗೆ ಸಾಲ ಇದೆ, ನಾವು ಸಾಲ ತೀರಿಸಿದ್ರೆ ತೊಂದರೆ ಇಲ್ಲ. ಯಾಕಂದ್ರೆ ಈಗ ಒಂದು ಮನೆ ಮಾಡಿದಿರಿ, ಅದಕ್ಕೆ ಸಾಲ ಉಂಟು, ಅದನ್ನು ತೀರಿಸ್ತಾ ಇದ್ದೀರಿ ಅಂದಾಗ ಮನೆ ಉಂಟು ತಾನೆ, ಅದು ನಿಮಗೆ ಪ್ರಾಸ್ಪರಿಟಿ ತಾನೆ, ಅದರಿಂದ ಅಭಿವೃದ್ಧಿ ಉಂಟು ತಾನೆ, ಹಾಗಾದ್ರೆ ಅದು ಸರಿ ಉಂಟು, ಏನು ತೊಂದರೆ ಇಲ್ಲ. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗೆದ್ದು ಬಿಡ್ತೀರಿ. ಇದು 1ನೇ ಟೆಕ್ನಿಕ್. ಇನ್ನು ಏನಾಗುತ್ತೆ ಅಂದ್ರೆ, ಈ ಒಂದು ಜಾತಕದಲ್ಲಿ ಪ್ರತಿ ಭಾವಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ಸ್ಥಿರತೆ ಕೊಡುವಂತಹ ಭಾವ ಇದೆ, ಅದು ಬಂದು ಅಲ್ಲಿಂದ 2nd ಹೌಸ್. ಅಂದ್ರೆ ನಮ್ಮ ಜಾತಕದಲ್ಲಿ ಲಗ್ನ ಅಂತ ಏನಿದೆ ಅದು ನಾವು ಅಂತ ಆದ್ರೆ, ಅದರ 2ನೇ ಮನೆ ಧನಸ್ಥಾನ ಅಂದ್ರೆ ಅದು ನಮ್ಮನ್ನ ಸಸ್ಟೈನ್ ಮಾಡುವಂಥದ್ದು, ಅದು ನಮ್ಮನ್ನ ಸ್ಥಿರತೆಯನ್ನು ಕೊಟ್ಟು ಉಳಿಸುವಂಥದ್ದು. ಅದರ ಅರ್ಥ ಏನು ಅಂದ್ರೆ, 2ನೇ ಮನೆ ಧನಸ್ಥಾನ ಯಾವಾಗ ನಮ್ಮಲ್ಲಿ ಒಂದಷ್ಟು ಹಣಕಾಸು ಒಟ್ಟಾಗುತ್ತೆ, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಒಂದಷ್ಟು ಯಾವುದೋ ಒಂದು ರೂಪದಲ್ಲಿ FD ಮಾಡಿರ್ತೇವೆ, ಏನ್ ಬೇಕಾದ್ರೂ ಮಾಡಿರ್ತೇವೆ, ಅದು ಉಂಟು ನಮ್ಮಲ್ಲಿ ಅಂದಾಗ ನಮ್ಮಲ್ಲಿ ಒಂದು ಸ್ಟೆಬಿಲಿಟಿ ಬರಲಿಕ್ಕೆ ಶುರುವಾಗುತ್ತೆ. ಆ ಸ್ಥಿರತೆಯನ್ನು ನಾವು ಅನುಭವಿಸ್ತೇವೆ, ಯಾಕಂದ್ರೆ ಹೆದರಿಕೆನೇ ಇಲ್ಲ, ನಾಳೆಗೆ ಬೇಕಾಗಿ ಎಲ್ಲ ಉಂಟು ಈ ಒಂದು ಪರಿಸ್ಥಿತಿ. ಅದೇ ತರ ನಿಮ್ಮ ಜಾತಕದ 2ನೇ ಮನೆ 2nd ಹೌಸ್ಗೆ ಅದಕ್ಕೊಂದು ಸ್ಥಿರತೆಯನ್ನು ಕೊಡುವಂತ ಭಾವ ಇದೆ, ಅದು ಬಂದು 3ನೇ ಮನೆ. ಅಂದ್ರೆ ಲಗ್ನದಿಂದ 3ನೇ ಮನೆ, 2nd ಹೌಸ್ಗೆ 2nd ಹೌಸ್ 3ನೇ ಮನೆ. ಓಕೆ, ಹಾಗಾದ್ರೆ 3ನೇ ಮನೆಯನ್ನು ಕೂಡ ನೀವು ಸರಿಯಾಗಿ ಇಟ್ಕೊಳ್ಬೇಕಾಗುತ್ತೆ, ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯನ್ನ ಪಡೀಲಿಕ್ಕೆ ಬೇಕಾಗಿ. ಹಾಗಾದ್ರೆ 3ನೇ ಮನೆ ಏನು, ಅಲ್ಲಿ ಹೆಚ್ಚಿಗೇನು ಬೇಕಾಗಿಲ್ಲ, ನಿಮ್ಮ ಒಡ ಹುಟ್ಟಿದವರು. ಹಾಗಾದ್ರೆ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ.
ಮೂರನೇ ಮನೆ ಬಂದು ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ಮೂರನೇ ಮನೆ ಬಂದು ಕಮ್ಯುನಿಕೇಶನ್ ಮತ್ತೆ ನಿಮ್ಮ ಪ್ರೆಸೆಂಟೇಷನ್, ಏನು ಕಮ್ಯುನಿಕೇಟ್ ಮಾಡ್ತೀರಾ, ಬೇರೆಯವ್ರ ಜೊತೆಗೆ ಯಾವ ತರ ಬಿಹೇವ್ ಮಾಡ್ತೀರಾ ಅದು ನಿಮ್ಗೆ ತುಂಬಾ ಚೆನ್ನಾಗಿರ್ಲಿ, ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ, ಎಲ್ಲ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೂಡ ತುಂಬಾ ಚೆನ್ನಾಗಿರ್ಲಿ. ಅವಾಗ ಏನಾಗುತ್ತೆ, ದುಡ್ಡು ಎರಡನೇ ಮನೆ ಏನುಂಟು ಅದು ಸಸ್ಟೈನ್ ಆಗುತ್ತೆ. ಎರಡನೇ ಮನೆಗೆ ಸಂಬಂಧಪಟ್ಟಂತೆ ನೀವು ಸ್ಥಿರತೆಯನ್ನ ಪಡಿತೀರಿ ಅಂತ ಒಂದು ಇಂಡಿಕೇಶನ್. ಇದು ಟೆಕ್ನಿಕಾಲಿಟಿ ಆಗಿರುವಂತದ್ದು, ದಯವಿಟ್ಟು ಅರ್ಥ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ, ಮೂರನೇ ಮನೆ ಕಮ್ಯುನಿಕೇಶನ್, ಯಾರಿಗೋ ಬೈಯುವುದು, ಯಾರಿಗೋ ತೊಂದರೆ ಕೊಡೋದು, ಯಾರಿಗೋ ಹಿಂಸೆ ಕೊಡೋದು, ಮಾನಸಿಕ ರೀತಿಯಲ್ಲಿ ಹಿಂಸೆ ಕೊಡೋದು, ಟಾರ್ಚರ್ ಕೊಡೋದು, ಹೊಡೆಯುವುದು ಬಡಿಯುವುದು, ಕೈಯಿಂದ ಇದರಿಂದ ಹೊಡೆಯುವುದು ಬಡಿದು, ಅದು ಮೂರನೇ ಮನೆ ನಿಮ್ಮ ಕೈ. ಓಕೆ, ಅಥವಾ ಅವಾಗ ಏನಾಯ್ತು, ನಿಮ್ಮ ಎರಡನೇ ಮನೆ ತನ್ನ ಬಲವನ್ನ ಕಳ್ಕೊಳ್ತಾ ಹೋಗುತ್ತೆ. ಅದರ ಅರ್ಥ ಎರಡನೇ ಮನೆ ಬಂದು ನಿಮ್ಮ ಕುಟುಂಬ ಸ್ಥಾನ, ವಾಣಿ ಸ್ಥಾನ, ಧನಸ್ಥಾನ, ಹಣಕಾಸು ಎಲ್ಲಾ ರೀತಿಯಲ್ಲಿ ಕೂಡ ಒಂದು ತನ್ನ ಪ್ರಭಾವಕ್ಕೆ ಒಳಗಾಗುತ್ತೆ, ತೊಂದರೆಗೊಳಗಾಗುತ್ತೆ. ಹಣಕಾಸನ್ನ ಕಳ್ಕೊಳ್ತೀರಾ, ಹಣಕಾಸನ್ನ ಉಳಿಸಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಿಮ್ಮ ಬಿಹೇವಿಯರ್ ಏನಿದೆ ಅದನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಮೂರನೇ ಮನೆಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ, ಅದನ್ನ ಅದೇ ತರ ನೀವು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ, ನಿಮ್ಮ ಬ್ಯಾಂಕ್ ಅಕೌಂಟ್ ಇಲ್ಲಿ ದೊಡ್ಡ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈಗ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ, ನಾರ್ತ್ ಅಲ್ಲಿ ಯಾವುದೇ ಒಂದು ಬ್ಯಾಂಕ್ ಇದ್ರೂ ಕೂಡ ಅದರಲ್ಲಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಿ. ಓಕೆ, ಶುಕ್ರವಾರ ದಿನ ಹೋಗಿ ಓಪನ್ ಮಾಡಿ, ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ. ಸೋಮವಾರ ಆಗ್ಬೋದು, ಶುಕ್ರವಾರ ಆಗ್ಬೋದು, ತುಂಬಾ ಫೇವರಬಲ್ ಆಗುತ್ತೆ. ಅಲ್ಲೇ ಅಕೌಂಟ್ ಅನ್ನು ಮೇಂಟೈನ್ ಮಾಡಿ. ಇದರಿಂದ ಕೂಡ ಏನಾಗುತ್ತೆ, ದುಡ್ಡು ಉಳಿಸಲಿಕ್ಕೆ ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಡುತ್ತೆ ನಿಮಗೆ. ಓಕೆ, ಅರ್ಥ ಆಗುತ್ತಾ? ಮನೆಯಿಂದ ಉತ್ತರದ ಭಾಗದಲ್ಲಿರುವಂತಹ ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿಡಿ. ಆನಂತರ ನಿಮ್ಗೆ ಏನಾದರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಉಂಟು ಅಂತ ಅದು, ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಡುತ್ತೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ದುಡ್ಡು ಕೂಡ ಬಂದು ಬೀಳುತ್ತೆ, ಅಥವಾ ದುಡ್ಡು ಉಳಿಸಲಿಕ್ಕೆ ಇದು ಬಹಳ ನಿಮಗೆ ಸಹಾಯವನ್ನಂತೂ ಖಂಡಿತ ಮಾಡಿಯೇ ಮಾಡ್ತದೆ. ಓಕೆನಾ, ಗೊತ್ತಾಯ್ತು. ಈಗ ಮೂರನೇದಾಗಿ ನೀವೇನ್ ಮಾಡ್ಬೇಕು, ಮನೆಯಲ್ಲಿ ನೀವೇನು ತಿಜೋರಿ ಅಂತ ಇಟ್ಟಿರ್ತೀರಿ, ಒಂದು ಸಣ್ಣ ತಿಜೋರಿ ಅಲ್ವಾ ಇಟ್ಟಿರ್ತೀರಿ ಅಂತ ಇಟ್ಕೊಳ್ಳೋಣ. ಓಕೆ, ಹಣ ಇಡುವಂತ ಬಾಕ್ಸ್. ನೀವೇನ್ ಮಾಡ್ಬೇಕು, ಅದನ್ನ ಮನೆಯ ದಕ್ಷಿಣದಲ್ಲಿ ಇಟ್ಟು, ಅಥವಾ ನೈಋತ್ಯದಲ್ಲಿ ದಕ್ಷಿಣದಲ್ಲಿ ಇಡಬೇಕು. ಓಕೆ, ಅಂದ್ರೆ ದಕ್ಷಿಣದ ಗೋಡೆಗೆ ಇಡಬೇಕು. ಅದನ್ನ ಉತ್ತರಕ್ಕೆ ಮುಖ ಮಾಡಿ, ಅಂದ್ರೆ ಉತ್ತರಕ್ಕೆ ಅದು ಓಪನ್ ಆಗುವ ಹಾಗೆ, ನಿಮ್ಮ ಮುಖ ದಕ್ಷಿಣದಲ್ಲಿರುತ್ತೆ, ಓಪನ್ ಮಾಡುವಾಗ ಅದು ಉತ್ತರಕ್ಕೆ ಓಪನ್ ಆಗುತ್ತೆ. ಆ ತರ ನೀವು ಇಟ್ಕೊಂಡಾಗ ಕೂಡ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಪ್ರೋಗ್ರೆಸ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಈಗ ಅಂತ ಆಪ್ಷನ್ ಇಲ್ಲ ಅಂದಾಗ, ನಿಮ್ಮ ಮನೆಯ ಯಾವುದೇ ರೂಮ್ ಅಲ್ಲಿ ಕೂಡ ಆ ಒಂದು ತಿಜೋರಿಯನ್ನ ಆ ರೂಮಿನ ದಕ್ಷಿಣದ ಗೋಡೆಗೆ ಇಟ್ಟು ಉತ್ತರಕ್ಕೆ ಅದು ಓಪನ್ ಆಗುವಂತೆ ನೋಡಿಕೊಳ್ಳಿ. ಆವಾಗ ಕೂಡ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಪ್ರೋಗ್ರೆಸ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆನಂತರ ಮನೆಯ ಉತ್ತರದ ಭಾಗದಲ್ಲಿ ನೀವೊಂದು ಮಣ್ಣಿನ ಮಡಕೆ ಅಥವಾ ಪಿಗ್ಗಿ ಬ್ಯಾಂಕ್, ಮಣ್ಣಿನದ್ದೇ ಇದ್ರೆ ಪಿಗ್ಗಿ ಬ್ಯಾಂಕ್ ಸಿಕ್ಕಿದ್ರೆ ಅದಾದ್ರೂ ಪರವಾಗಿಲ್ಲ, ಸಣ್ಣ ಮಣ್ಣಿನ ಮಡಕೆ ಆದ್ರೂ ಪರವಾಗಿಲ್ಲ, ಉತ್ತರ ದಿಕ್ಕಲ್ಲಿಟ್ಟು ಅದರಲ್ಲಿ ಪ್ರತಿದಿನ ದುಡ್ಡನ್ನು ಹಾಕ್ತಾ ಹೋದಾಗ ಕೂಡ ದುಡ್ಡಿನ ವಿಚಾರದಲ್ಲಿ ನಿಮ್ಮಲ್ಲಿ ಸ್ಟೆಬಿಲಿಟಿ ಬರಲಿಕ್ಕೆ ಶುರು ಆಗುತ್ತೆ. ಇದನ್ನು ಮಾಡಿದ್ರು ಕೂಡ ಒಂದು ಒಳ್ಳೆಯ ದುಡ್ಡಿನ ವಿಚಾರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಇದು 100% ಸಹಾಯವನ್ನು ಮಾಡಿಯೇ ಮಾಡ್ತದೆ. ಆನಂತರ ಉತ್ತರ ದಿಕ್ಕಲ್ಲಿ ರೆಡ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್, ಯೆಲ್ಲೋ ಕಲರ್ ಇಂಥ ಪೇಂಟ್ ಏನಾದರೂ ಇದ್ರೆ ಅದನ್ನು ರಿಮೂವ್ ಮಾಡಿ ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ. ಅಂತಹ ಪರ್ದೆ ಇದ್ರೂ ಕೂಡ ತೆಗೆದು ಕ್ರೀಮ್ ಕಲರ್ ಪರ್ದೆಯನ್ನು ಹಾಕೊಳ್ಳಿ. ಇದರ ಮುಖಾಂತರ ಕೂಡ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗಿಬಿಡ್ತೀರಾ. ಇನ್ನು ಮನೆಯಲ್ಲಿ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಲಕ್ಷ್ಮಿ ಯಂತ್ರವನ್ನ ದಯವಿಟ್ಟು, ಶ್ರೀ ಯಂತ್ರವನ್ನ ದಯವಿಟ್ಟು ಸ್ಥಾಪನೆ ಮಾಡಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಥವಾ ನಿಮ್ಗೆ ಯಾರು ಪುರೋಹಿತರಿದೆ ಅವ್ರದ್ದು ಪೂಜೆ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ಅಥವಾ ಯಾರಾದರೂ ಅದನ್ನ ಸಿದ್ಧಿ ಮಾಡಿ ಇಟ್ಟಿದ್ದೇವೆ ಅಂದಾಗ ಅವರಿಂದ ಕೂಡ ಪಡ್ಕೊಂಡು ಬನ್ನಿ, ಪರವಾಗಿಲ್ಲ. ಅದನ್ನ ಮನೆಯಲ್ಲಿಟ್ಟು, ಅದು ಕೂಡ ದೇವರ ಕೋಣೆಯಲ್ಲಿಟ್ಟು ಪ್ರತಿದಿನ ನೀವು ಪೂಜೆ ಮಾಡಿ. ಮಂತ್ರ ಇರಬೇಕು ಚಾಂಟ್ ಮಾಡಲಿಕ್ಕೆ, ಶ್ರೀಂ ಎನ್ನುವ ಮಂತ್ರದಿಂದ ಶ್ರೀಂ ಶ್ರೀಂ ಶ್ರೀ ಈ ಮಂತ್ರದಿಂದ ಚಾಂಟ್ ಮಾಡಿ ಅದಕ್ಕೆ ಪ್ರತಿದಿನ ಪೂಜೆ ಮಾಡಿ. ಇದರ ಮುಖಾಂತರ ಕೂಡ ಏನಾಗುತ್ತೆ, ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗಿಬಿಡ್ತೀರಾ. ಓಕೆನಾ, ಇಷ್ಟು ವಿಚಾರಗಳನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಕೊನೆಯದಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೇನೆ, ದಯವಿಟ್ಟು ದುಡ್ಡು ಬರಬೇಕು, ಹೌದು, ಜಮಾ ಆಗಬೇಕು, ಹೌದು, ದುಡ್ಡಿನಲ್ಲಿ ನಾವು ಸ್ವಲ್ಪ ಏಳಿಗೆಯನ್ನು ಗಳಿಸಬೇಕು, ಹೌದು, ಅದರಲ್ಲಿ ತೊಂದರೆ. ಬಟ್ ನಿಮ್ಮ ಕೆಲಸ ಬಹಳ ಪರ್ಫೆಕ್ಟ್ ಆಗಿ ಮಾಡಬೇಕಾಗುತ್ತೆ. ಕರ್ಮವನ್ನ ಬಿಟ್ಟು ದುಡ್ಡೇ ಬರಲ್ಲ, ಕರ್ಮ ಬೇಕೇ ಬೇಕು. ಯಾಕಂದ್ರೆ ದುಡ್ಡಿನ ಜಾಗ ಯಾವುದು, ನಿಮ್ಮ ದುಡ್ಡಿನ ಮನೆ ಯಾವುದು, ಜಾತಕದಲ್ಲಿ 2ನೇ ಮನೆ. ಅದಕ್ಕೆ ಭಾಗ್ಯಸ್ಥಾನ ಯಾವುದು, ಜಾತಕದ 10ನೇ ಮನೆ. 10ನೇ ಮನೆಯಲ್ಲಿ ಯಾರಿದ್ದಾರೆ, ಅಲ್ಲಿ ಶನಿ ಇರ್ತಾನೆ. ಶನಿ ಯಾರು, ಶನಿ ಬಂದು ಕರ್ಮಕಾರಕ. ಹಾಗಾದ್ರೆ ಕರ್ಮ ಮಾಡಿದ್ರೆ ಮಾತ್ರನೇ ನಿಮಗೆ ದುಡ್ಡು ಬರೋಕ್ಕೆ ಸಾಧ್ಯ. ಅಂದ್ರೆ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತೆ. ಕರ್ಮ ಅಂತೂ ಕಂಪಲ್ಸರಿಯಾಗಿ ಮಾಡಬೇಕು. ನಾನು ಕರ್ಮನೇ ಮಾಡ್ತಾ ಇಲ್ಲ, ಕೆಲಸನೇ ಇಲ್ಲ, ಮತ್ತೆ ದುಡ್ಡು ಬರುವುದಾಗ್ಲಿ ಏನೋ ಮಾಡೋದಾಗ್ಲಿ ಅದು ಎಲ್ಲಿಂದ ಪ್ರಯೋಜನ ಕೊಡ್ತಾ ಉಂಟು. ಈ ಟೆಕ್ನಿಕ್ ಕೂಡ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೆಲಸವನ್ನ ಬಹಳ ಸಿನ್ಸಿಯರ್ ಆಗಿ ಮಾಡ್ಕೊಳ್ಳಿ. ಕೆಲಸನೇ ಮಾಡದೆ ದುಡ್ಡೇ ಬರಬೇಕು ಅಥವಾ ಕೆಲಸ ಮಾಡಿ. ನಿಮ್ಮ ಬಿಸ್ನೆಸ್ ಇದೆ, ಬಿಸ್ನೆಸ್ ನೀವು ಏನ್ ಬೇಕಾದ್ರೂ ಮಾಡಿ. ಓವರ್ ಆಲ್ ನಿಮ್ಮನ್ನ ನೀವೇ ದಿನದಲ್ಲಿ 10 ರಿಂದ 12 ಗಂಟೆ ತೊಡಗಿಸ್ಕೊಳ್ಬೇಕಾಗುತ್ತೆ. ಆ ನಂತರ ಹೋಗಿ ದುಡ್ಡಿನ ವಿಚಾರದಲ್ಲಿ ನೀವು ಖಂಡಿತ ಮಾತಾಡಬಹುದು, ದುಡ್ಡಿನ ಅಭಿವೃದ್ಧಿ ಬಗ್ಗೆ ಮಾತಾಡಬಹುದು. ಆವಾಗ ಅದು ಒಂದು ಫೇವರಬಲ್ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆ
ಅದ್ರಲ್ಲಿ ತೀರಾ ಜಾಸ್ತಿ ಸರ್, ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಗೆದ್ದು ಬಿಡ್ತೀರಾ. ಹಾಗಾದ್ರೆ ಒಂದಷ್ಟು ಟೆಕ್ನಿಕ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.